ಈ ಬಾರಿಯ ವಿಜ್ಞಾನ ಪ್ರದರ್ಶನದ ವಿಷಯ ಅಂದರೆ ಸ್ಥಿರ ಭವಿಷ್ಯಕ್ಕಾಗಿ ವೈಜ್ಞಾನಿಕ ಆವಿಷ್ಕಾರ ಹಾಗೂ ತಂತ್ರಜ್ಞಾನ. ನಮ್ಮ ಪರಿಸರ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳನ್ನು ಹೇಗೆ ಉತ್ತರದಾಯಿತ್ವದಿಂದ ಪರಿಸರ ಸ್ನೇಹಿ ಪರಿಹಾರಗಳಿಂದ ನಾವು ಭವಿಷ್ಯನ್ನು ಸುರಕ್ಷಿತವಾಗಿ ಪ್ರೋಗ್ರೆಸಿವ್ ಆಗಿ ಮಾಡಬಹುದು ಅನ್ನೋ ವಿಚಾರದ ಮೇಲೆ ಇವತ್ತಿನ ವಿಜ್ಞಾನ ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ತಮ್ಮ ವಿನೂತನ ವಿಚಾರಗಳನ್ನು ಇಲ್ಲಿ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ಅವರ ವಿನೂತನ ವಿಚಾರಗಳಾಗಲಿ, ಪರಿಸರದ ಬಗ್ಗೆ ಕಾಳಜಿ, ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವಿನೂತನವಾಗಿ ಕಂಡುಹಿಡಿದಿದ್ದಾರೆ. ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್, ರೋಬೋಟಿಕ್ಸ್ ಹಾಗೂ ಮುಂತಾದ ಅನೇಕ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ ಅವರು ತಮ್ಮ ವಿಜ್ಞಾನ ಪ್ರದರ್ಶನದ ಮಾಡೆಲ್ಗಳನ್ನು ಅತ್ಯದ್ಭುತವಾಗಿ ಇವತ್ತು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವು ಶಾಲೆಯ ಪ್ರಾಂಶುಪಾಲರು, ಅಧ್ಯಾಪಕರು, ಶಿಕ್ಷಕರು ಎಲ್ಲರೂ ವಿದ್ಯಾರ್ಥಿಗಳನ್ನು ಅತೀವವಾಗಿ ಪ್ರೋತ್ಸಾಹಿಸಿ ಒಳ್ಳೆಯ ವಿಜ್ಞಾನದ ಮಾರ್ಗದರ್ಶಕಗಳನ್ನು ಹಾಗೂ ಪ್ರಸ್ತುತಿಗಳನ್ನು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಅತೀವ ಸಂತೋಷವಾಗಿದೆ. ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಸಂತ ಜೋಸೆಫ್ ಶಾಲೆ CBSE ಬೆಂಗಳೂರು. ನಾವು ಇವತ್ತಿನ ದಿನ ವೈಜ್ಞಾನಿಕ ಹಾಗೂ ಗಣಿತ ವಸ್ತು ಪ್ರದರ್ಶನವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ನಡೆಯುತ್ತದೆ. ಈ ವರ್ಷ ಕೂಡ ಈ ಒಂದು ಪ್ರದರ್ಶನವನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ಈ ಒಂದು ಪ್ರದರ್ಶನಕ್ಕೆ ಸೈಫ್ಲೋರ್ ಹೆಸರನ್ನು ಅಂತೇಳಿ ಇಟ್ಟಿದ್ದೀವಿ, ಸೈನ್ಸ್ ಎಕ್ಸ್ಪ್ಲೋರ್. ಮಕ್ಕಳು ತಮ್ಮ ಬೇರೆ ಬೇರೆ ಐಡಿಯಾಸ್ಗಳನ್ನು ಮುಂದಿಟ್ಟು ವರ್ಕಿಂಗ್ ಮಾಡೆಲ್ಸ್ಗಳನ್ನು ಅವರು ತಯಾರು ಮಾಡಿದ್ದಾರೆ. ಕ್ಲಾಸ್ 4ನೇ ತರಗತಿಯಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಪ್ರದರ್ಶನದಲ್ಲಿ ವೈಜ್ಞಾನಿಕ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಬಹಳಷ್ಟು ಆತುರತೆಯಿಂದ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಮಕ್ಕಳ ಒಂದು ಇವತ್ತು ಹುರಿದುಂಬಿಸುವ ಅವರ ಒಂದು ಕ್ರಿಯೇಟಿವಿಟಿ ಮತ್ತೆ ಬೇರೆ ಬೇರೆ ಅವರ ಆಸಕ್ತಿಗಳು ಇವತ್ತು ನಾವು ನೋಡ್ತಾ ಇದ್ವಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ the exhibition that we have, and I really appreciate and congratulate all the students who have participated and all the teachers of science and maths who have encouraged them, and I also appreciate all the parents who have supported their wards in coming out with wonderful models. Thank you. Yeah, I'm Father Melvin Lobo, the principal of St. Joseph School. Thank you.